ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ ನಷ್ಟಪ್ರಾಯುಷ ಭದ್ರಶ್ಚ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಶ್ಮಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಮತ್ಕೃಪಾದಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧುರ್ಯ ಚೈತನ್ಯ ಈಶ್ವರ ಓಂ ಅಜ್ಞಾನತಿಮಲಾಂಧಸ್ಯ ಜ್ಞಾನಾಗಣ ಸಲಾಖ್ಯ ಸಾಕ್ಷಿಮೂಲದಿಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪತಾಗ ಸ್ವಾಮಿ ನಮೋ ತಿರುವನಂತಪುರ ನಗರ ರಾಮಧಾರಿ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 8th canto 14th chapter. ಸೊ 14 ಅಧ್ಯಾಯ ಏನು ಅಂದ್ರೆ ಪ್ರಪಂಚ ನಿರ್ವಾಹ. ಈ ಪ್ರಪಂಚ ನಿರ್ವಾಹದಲ್ಲಿ ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ, ಯಾರು ಮಾಡ್ತಾರೆ, ಯಾವ ತರ ಮಾಡ್ತಾರೆ, ಸೊ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಪರೀಕ್ಷಿತ್ ಮಹಾರಾಜ್ ವಿಚಾರಣೆ ಮಾಡ್ತಾರೆ. ಏನ್ ವಿಚಾರಣೆ ಮಾಡ್ತಾರೆ ಅಂದ್ರೆ, ಸುಖದೇವ್ ಗೋಸ್ವಾಮಿ ಈ ಮನ್ವಂತರಗಳು ಈ ಮನುಕ್ಕಳು ಯಾವ ತರ ಅವರವರ ಕರ್ತವ್ಯಗಳು ಅವರವರು ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲ ಯಾರಾவது ಆರ್ಡರ್ ಕೊಡೋರು ಬೇಕಲ್ವಾ. ಯಾಕಂದ್ರೆ ಯಾರಾவது ಒಂದು ಕೆಲಸ ಮಾಡಬೇಕಂದ್ರೆ ಅವ್ರಿಗೆ ಯಾರಾவது ಹೇಳಿರ್ಬೋದು, ಇಲ್ಲಂದ್ರೆ ಅವ್ರಿಗೆ ಆರ್ಡರ್ ಕೊಟ್ಟಿರ್ಬೋದು, ಇದು ಮಾಡ್ಲೇಬೇಕು ಮಾಡೀನು. ಸೊ ಆ ತರ ಇವ್ರಿಗೆಲ್ಲ ಆರ್ಡರ್ ಕೊಟ್ಟಿರೋದು ಯಾರು? ಸೊ ಈ ತರ ಅವರೊಂದು ಪ್ರಶ್ನೆ ಕೇಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ನಮಗೂ ಹೇಳಿ ಏನು ಕೇಳ್ತಾರೆ. ಸೊ ಇವಾಗ ಸುಖದೇವ್ ಗೋಸ್ವಾಮಿ ಹೇಳಕ್ಕೆ ಶುರು ಮಾಡ್ತಾರೆ. ಓ ರಾಜನೇ, ಈ ದೇವೋತ್ತಮ ಪರಮ ಪುರುಷರು ಅವರೇ ಯಜ್ಞರಾಗ ಬಂದ್ರು. ಮತ್ತೆ ಭಗವಂತ ಎಷ್ಟೋ ಅವತಾರಗಳು ತಗೊಂಡಿದ್ದಾರೆ. ಅದಾದ ಮನುಕುಲಾಗಿರೋರು ಆಗಲಿ, ಮನುಪುತ್ರರುಗಳು, ದೊಡ್ಡ ದೊಡ್ಡ ಋಷಿಗಳು, ಇಂದ್ರರುಗಳು, ದೇವರುಗಳು, ಈ ತರ ಯಾರು ಯಾವ ತರ ಏನ್ ಕೆಲಸ ಮಾಡಬೇಕು ಎಲ್ಲಾ ನಿಯಮನ ಮಾಡೋದು ಭಗವಂತನೇ. ಸೊ ಭಗವಂತನ ಬಿಟ್ಟಿದ್ರೆ ಮತ್ತೆ ಯಾರಿಲ್ಲ. ಆ ದೇವೋತ್ತಮ ಪರಮ ಪುರುಷನೇ ಎಲ್ಲಾ ನಿಯಮಗಳು ಹೇಳೋದು, ಅವನೇ ಬರೆಯೋದು. ಯಾಕಂದ್ರೆ ಯಜ್ಞರು ತರ ಇರೋ ಭಗವಂತನ ಎಷ್ಟೋ ಅವತಾರಗಳು ಇಲ್ಲಿ ಬರ್ತಾ ಇದೆ. ಯಾಕಂದ್ರೆ ಎಷ್ಟೋ ಅವತಾರಗಳಿತ್ತು ಮತ್ತೆ ಬರುತ್ತೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾವು ಹೇಳಿದೀನಿ ಅಲ್ವಾ. ಅದೇ ತರ ಒಂದೊಂದು ಮನುಕ್ಕಳು ಆ ಟೈಮಲ್ಲಿ ಭಗವಂತ ಅವತಾರ ತಗೊಳ್ತಾರೆ. ಯಾಕಂದ್ರೆ ಭಗವಂತನೇ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಓಕೆ, ನಾವು ಇವಾಗ ಅವತಾರ ತಗೋಬೇಕಂದ್ರೆ ಓಕೆ, ಇವರಕ್ಕೂ ನಾವು ಈ ತರ ಕರುಣೆ ಕೊಡೋಣ. ಸೊ ಈ ತರ ಎಲ್ಲಾನೇ ಫುಲ್ ಅಂಡ್ ಫುಲ್ ಅರೇಂಜ್ ಮಾಡೋದು ಎಲ್ಲವೇ ಭಗವಂತನೇ. ಸೊ ಭಗವಂತ ಏನ್ ಹೇಳ್ತಾನೋ ಅದೇ ನಡೀತೆ. ಯಾಕಂದ್ರೆ ಭಗವಂತ ಹೇಳಿರೋದೇ ನಡೆಯುತ್ತೆ, ನಾವ್ ಹೇಳೋದೆಲ್ಲ ನಡೆಯಲ್ಲ. ಭಗವಂತನ ಏನ್ ಇಚ್ಛೆ ಪಡ್ತಾನೋ ಅದುವೇ ನಡೆಯುತ್ತೆ ಅಲ್ವಾ. ಸೊ ಆ ತರ ಎಲ್ಲ ಭಗವಂತನ ಇಚ್ಛೆಯಿಂದ ನಡೀತಾ ಇದೆ ಹೇಳ್ತಾ ಇರ. ಇವಾಗ ಒಂದೊಂದು ಚತುರ್ಯುಗಗಳಲ್ಲಿ ಇವಾಗ ನಾವು ನೋಡುವಾಗ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ ತರ 4 ಯುಗಗಳು ಇರುತ್ತೆ. ಆದ್ರೆ ಎಲ್ಲರೂ ಒಂದೇ ತರ ಇರ್ತಾರಂದ್ರೆ ಇಲ್ಲ. ಸೊ ಏನು ಒಂದೊಂದು ಯುಗದಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಮುಖ್ಯವಾಗಿ ನಾವು ನೋಡಿದ್ರೆ ಸನಾತನ ಧರ್ಮ. ಸೊ ಸನಾತನ ಅಂದ್ರೆ ನಿತ್ಯವಾಗಿ ಇರೋದು, ಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮಗಳು. ಆದರೆ ಈ ಸನಾತನ ಧರ್ಮ ಅಂದ್ರೆ ನಿತ್ಯವಾಗಿ ಇರೋ ವರ್ಣಾಶ್ರಮ ಧರ್ಮಗಳು. ಅದೇ ಈ ಸತ್ಯಯುಗದಲ್ಲಿ ಅದು ಪೂರ್ಣವಾಗ ಏನೋ ಫಾಲೋ ಮಾಡಿದ್ದಾರೆ ಎಲ್ಲರೂ. ಅದೇ ನೀವು ತ್ರೇತಾಯುಗದಲ್ಲಿ ನೋಡಿದರೆ ಏನೋ ಒಂದು 3/4 ಭಾಗ, 3/4 ಅಷ್ಟು ಅವರು ಫಾಲೋ ಮಾಡಕ್ಕಾಯ್ತು. ಮತ್ತೆ ದ್ವಾಪರ ಯುಗದಲ್ಲಿ ನೀವು ನೋಡಿದ್ರೆ ಅರ್ಧ ಭಾಗ, 1/2 ಅಷ್ಟು ಭಾಗ ಮಾತ್ರ ಅವ್ರಿಗೂ
ಈ ಧರ್ಮಗಳು ಫಾಲೋ ಮಾಡಿದ್ದಾರೆ. ಮತ್ತೆ ಇವಾಗ ಕಲಿಯುಗ ಅಲ್ವಾ, ಈ ಕಲಿಯುಗಲ್ಲಿ ಕಾಲ್ ಭಾಗ ಏನು 1/4 ಅಷ್ಟೇ ಅವರು ಫಾಲೋ ಮಾಡ್ತಾರೆ. ಯಾಕಂದ್ರೆ ಅದದು ಒಂದೊಂದು ಯುಗದಲ್ಲಿ ಆ ಥರ ಧರ್ಮಗಳು ಫಾಲೋ ಮಾಡೋರಾಗಲಿ ಫಾಲೋ ಮಾಡೋದೆಲ್ಲ ಈ ಥರ ಚೇಂಜ್ ಆಗ್ತಾ ಇದೆ. ಆದರೆ ಈ ಕಲಿಯುಗದಲ್ಲಿ ಈ ಥರ ಧರ್ಮಗಳು ಫಾಲೋ ಮಾಡೋದು, ಮನುಷ್ಯರು ಮಣಿದ ಕುಳಲ್ಲಿ ಇರೋ ಈ ವರ್ಣಾಶ್ರಮ ಧರ್ಮಗಳು ಏನು ಈ ಥರ ಡಿಫ್ರೆಂಟ್ ಆಗ್ತಾ ಇರುತ್ತೆ. ಇವಾಗ 5,000 ಮುಂದೆ ಅಷ್ಟು ಚೆನ್ನಾಗಿ ಫಾಲೋ ಮಾಡಿದ್ದಾರೆ. ಆದರೆ ಇವಾಗ ಎಲ್ಲ ಚೇಂಜ್ ಆಯಿತು. ಸೊ ಮತ್ತೆ ಮತ್ತೆ ನಾವು ಈ ಸನಾತನ ಧರ್ಮನ ಸ್ಥಾಪನೆ ಮಾಡಬೇಕು. ಯಾಕಂದ್ರೆ ಅದು ಸ್ಥಾಪನೆ ಮಾಡಿಲ್ಲ ಅಂದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮರ್ತೋಗ್ತಾರೆ. ಇವಾಗ ಇಂಡಿಯನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಯಾವ ಥರ ಇರಬೇಕು, ಏನು ಮಾಡಬೇಕು, ನಮಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರ್ಮೆಂಟ್ ಕೊಡ್ತಾರಲ್ವ, ಆ ಥರ ಇಲ್ಲಿ ಬಂದು ಯಾವ ಥರ ಫಾಲೋ ಮಾಡಬೇಕು ಎಲ್ಲ ಭಗವಂತ ಕೊಟ್ಟಿರ್ತಾರೆ. ಆದರೆ ಆ ಪುಣ್ಯ ಪುರುಷರುಗಳು ಎಲ್ಲರನ್ನೂ ಇದೆ ಫಾಲೋ ಮಾಡಕ್ಕೆ ಹೇಳ್ತಾರೆ, ಫಾಲೋ ಮಾಡಕ್ಕೆ ಉಕ್ಕಿವಿಸ್ತಾರೆ, ಮತ್ತೆ ಫಾಲೋ ಮಾಡಕ್ಕೆ ನಮಗೂ ದಾರಿ ತೋರಿಸ್ಕೊಡ್ತಾರೆ. ಆದರೆ ಇದು ಎಲ್ಲರೂ ಮಾಡ್ತಾರೆ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ನಾವು ಇರೋದು ಏನು ಕಲಿಯುಗ. ಕಲಿಯುಗಲ್ಲಿ ಎಲ್ಲರೂ ಈ ವರ್ಣಾಶ್ರಮ ಧರ್ಮಗಳು ಫಾಲೋ ಮಾಡೋದು ಸಾಧ್ಯವೇ ಇಲ್ಲ. ಕಲೇರ್ದೋಷೇನಿತೆ ರಾಜನ್ ಅಸ್ತಿ ಹಿ ಏನೇ ಮಹಾನ್ ಗುಣಃ ಕೀರ್ತನಾತ್ ಏವ ಕೃಷ್ಣಸ್ಯ ಮುಕ್ತ ಸಂಕ ಪರಂ ಸೃಜೇತ್. ಏನು ಅಂದ್ರೆ ಈ ಕಲಿಯುಗಲ್ಲಿ ಎಷ್ಟೋ ಕೊರತೆಗಳಿದೆ. ಕೊರತೆಗಳು ಒಂದ ಎರಡ, ಎಷ್ಟೋ ಕೊರತೆಗಳಿದೆ. ಆದ್ರೆ ಈ ಕಲಿಯುಗಲ್ಲಿ ಯಾಕಂದ್ರೆ ನೋಡಿ, ವರ್ಣಾಶ್ರಮ ಧರ್ಮವೇ ಒನ್ಲಿ ಕಾಲ್ ಭಾಗ ಮಾತ್ರ ಫಾಲೋ ಮಾಡ್ತಾರೆ. ಆದ್ರೆ ಒಂದು ಒಳ್ಳೆ ವಿಷಯವೂ ಈ ಕಲಿಯುಗಲ್ಲಿ ಇದೆ. ಯಾಕಂದ್ರೆ ಈ ಕಲಿಯುಗಲ್ಲಿ ಚೈತನ್ಯ ಮಹಾಪ್ರಭು ಸಂಕೀರ್ತನ ಯಜ್ಞ, ಸೊ ಆ ಸಂಕೀರ್ತನ ಯಜ್ಞನೇ ಫಾಲೋ ಮಾಡಕ್ಕೆ, ಸೊ ಅದು ಫಾಲೋ ಮಾಡಿ ಎಲ್ಲರೂ ಏನ್ ಮಾಡ್ತಾರೆ, ಸಂಕೀರ್ತನ ಮಾಡ್ತಾರೆ, ಭಗವಂತನ ನಾಮನಿ ಹೇಳ್ತಾರೆ. ಸೊ ಕೃಷ್ಣ ಸೇವೆ ಮಾಡ್ತಾರೆ. ಯಾಕಂದ್ರೆ ಸನಾತನ ಧರ್ಮ ಅದು ಮನುಷ್ಯರಕ್ಕಿರೋದು, ಮನುಷ್ಯರೇ ಅದು ಫಾಲೋ ಮಾಡಕ್ಕೆ. ಏನಾದ್ರು ಮಿರುಗಗಳಿಗೆ ನಾವು ಧರ್ಮಗಳು ಹೇಳ್ಕೊಡಕ್ಕಾಗತ್ತಾ, ಪಕ್ಷಿಗಳಿಗೆ ಹೇಳ್ಕೊಡಕ್ಕಾಗತ್ತಾ? ಇಲ್ವೇ. ಸೊ ಮನುಷ್ಯರಿಗೆ ನಾವು ಹೇಳ್ಕೊಡಕ್ಕಾಗತ್ತೆ. ಯಾಕಂದ್ರೆ ಮನುಷ್ಯರು ಅದನ್ ಪ್ರಕಾರ ಅವರು ಜೀವಿಸಬೇಕು. ಯಾಕಂದ್ರೆ ಒಂದೊಂದು ಜೀವರಾಶಿ ಏನು, ಅವನು ಭಗವಂತನ ಭಕ್ತನು, ಅವನಿಗೂ ಯಾವಾಗ ಭಗವಂತನ ಸೇವೆ ಮಾಡಬೇಕು. ಯಾಕಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಜೀವೇರ ಸ್ವರೂಪೇ ಹಯ ಕೃಷ್ಣ ನಿತ್ಯ ದಾಸ. ಸೊ ಸನಾತನ ಧರ್ಮ ನಿತ್ಯವಾಗಿರುವ ವರ್ಣಾಶ್ರಮ ಧರ್ಮಗಳು, ಸೊ ಏನು ಅಂದ್ರೆ ನಾವು ಕೃಷ್ಣ ದಾಸನಾಗಿರ್ಬೇಕಂತೆ, ಕೃಷ್ಣನಿಗೂ ಸೇವಕನಾಗಿರ್ಬೇಕು. ಯಾಕಂದ್ರೆ ಆತರ ಕೃಷ್ಣನಿಗೂ ಸೇವಕನಾಗಿ ಇರೋದು ಮನುಷ್ಯರನ್ನ ನಿತ್ಯ ಕರ್ತವ್ಯ ಆಗತ್ತಂತೆ. ಸೊ ಇವಾಗ ಕೃಷ್ಣ ಭಕ್ತಿ ಇದಲ್ವಾ, ಈ ಕೃಷ್ಣ ಕಾನ್ಶಿಯಸ್. ಸೊ ಇದನ್ನ ಸಾರ ಏನು ಅಂದ್ರೆ ಕೃಷ್ಣ ಸೇವೆ ಮಾಡೋದು. ಸೊ ಕೃಷ್ಣನಿಗೆ ಸೇವೆ ಮಾಡೋದೇ ನಿತ್ಯ ಸಾರವಾಗಿರುತ್ತೆ. ಇವಾಗ ನಾವು ನೋಡಿದರೆ ಒಂದೊಂದು ಯುಗ ಇತ್ತಲ್ವಾ, ಏನು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ. ಸೊ ಈ ಒಂದೊಂದು ಯುಗದಲ್ಲಿ ಈ ತರ ಋಷಿಗಳು ಬರ್ತಾರೆ, ವರ್ಣಾಶ್ರಮ ಧರ್ಮಗಳು ಹೇಳ್ಕೊಡಕ್ ಬರ್ತಾರೆ, ಮುನಿವರುಗಳು ಬರ್ತಾರೆ, ನಿತ್ಯ ಕರ್ತವ್ಯಗಳು ಹೇಳ್ಕೊಡಕ್ ಬರ್ತಾರೆ. ಸೊ ಈ ತರ ಎಲ್ಲ ನಮ್ಗೆ ಹೇಳ್ಕೊಡಕ್ಕೋಸ್ಕರ ಭಗವಂತ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಓ ರಾಜನೇ, ಆ ದೇವೋತ್ತಮ ಪರಮ ಪುರುಷನು ಉಪದೇಶ ಮಾಡಿರುತ್ತಾರೆ. ಸೊ ಆ ಉಪದೇಶ ಪ್ರಕಾರ ಇಲ್ಲಿ ಬಂದು ಮನುಕ್ಕಳು ಏನ್ ಮಾಡ್ತಾರೆ, ಈ ಸನಾತನ ಧರ್ಮನಿ ಯಾವ ತರ ನಾವು ಫಾಲೋ ಮಾಡಬೇಕು.
ಯಾವ ಥರ ನಾವು ಎಲ್ಲರಿಗೂ ಏನದು ರಕ್ಷಣೆ ಮಾಡೋದು. ಸೊ ಈ ಮತ್ತವ್ರನ್ನ ಯಾವ ಥರ ನಾವು ಫಾಲೋ ಮಾಡಿಸೋದು. ಸೊ ಇದೆಲ್ಲ ಯಾರು ನಮಗೂ ಮನುಕುಲು ಹೇಳ್ಕೊಡ್ತಾರೆ. ಯಾಕಂದ್ರೆ ಅವರವರಿಗೂ ಒಂದೊಂದು ಕರ್ತವ್ಯ ಇರುತ್ತೆ, ಉದ್ಯೋಗ ಕರ್ತವ್ಯಗಳು ಇಲ್ವಾ. ಸೊ ಯಾಕಂದ್ರೆ ಯಾರು ಏನ್ ಕರ್ತವ್ಯ ಮಾಡಿಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರವರು ಅವರವರ ಕರ್ತವ್ಯಗಳು ಮಾಡ್ಲೇ ಮಾಡ್ತಾರೆ. ಆ ಕರ್ತವ್ಯಗಳು ಮಾಡಿಲ್ಲ ಅಂದ್ರೆ ಏನ್ ಮತ್ತವರು ಸುಮ್ಮನೆ ಇರ್ತಾರ, ಬಿಡಲ್ಲ. ಇವಾಗ ಎಕ್ಸಾಂಪಲು ಒಂದು ನಿಮಿಷ. ಹರೇ ಕೃಷ್ಣ. ಸೊ ನಾವು ಬಂದು ಅವರವರ ಕರ್ತವ್ಯಗಳು ಅವರವರು ಮಾಡ್ಲೇಬೇಕಾಗತ್ತೆ. ಕರ್ತವ್ಯಗಳು ನಾವು ಬಿಡಕ್ಕ ಆಗಲ್ಲ. ಇವಾಗ ಅದೇ ಭಗವಂತ ಬಂದು ಯಾವ ತರ ನಾವು ಕರ್ತವ್ಯಗಳು ಮಾಡಬೇಕು. ಇವಾಗ ಮಿರುಗಗಳ ತರ ನಾವು ಇರಬಾರ್ದು. ಏನು ತಿನ್ನೋದು, ನಿದ್ರೆ ಮಾಡೋದು, ಮತ್ತೆ ಸಂಧ್ಯಾ ದುರ್ಪತಿ ಮಾಡೋದು, ರಕ್ಷಿಸ್ಕೊಳ್ಳೋದು. ಸೊ ಇದೆಲ್ಲ ಮಿರುಗಗಳು ಮಾಡುತ್ತೆ, ಪಕ್ಷಿಗಳು ಮಾಡುತ್ತೆ. ನಾವು ಆ ತರ ಇರಕ್ಕಾಗಲ್ಲ. ನಾವೆಲ್ಲ ಒಂದು ಧರ್ಮಗಳು ಫಾಲೋ ಮಾಡಬೇಕು ಅಲ್ವಾ. ಸೊ ಈ ಧರ್ಮಗಳು ಯಾವ ತರ ನಾವು ಫಾಲೋ ಮಾಡಬೇಕು, ಧರ್ಮಗಳು ಏನು, ಇದು ಭಗವಂತನೇ ಏನ್ ಹೇಳಿದ್ದಾರೆ ಇದೆಲ್ಲ ಫಸ್ಟ್ ಹೇಳ್ಕೊಡ್ತಾರೆ. ಸೊ ಭಗವಂತ ಫಸ್ಟ್ ಆಕ್ಚುಲಿ ನಾವು ಬಂದು ಭಗವದ್ಗೀತೆಯಲ್ಲಿ ನೋಡಿದರೆ ಭಗವಂತ ಬಂದು ನಾ ಇದು ಬಂದು ಫಸ್ಟ್ ಮುಂಚೆ ಸೂರ್ಯದೇವನ ವಿವಸ್ವಾನುಕ್ಕೆ ಹೇಳಿದ್ದೀನಿ, ಉಪದೇಶ ಮಾಡಿದ್ದೀನಿ. ವಿವಸ್ವಾನು ಆ ಮಣಿದ ಕುಲ ಆ ಮನುಕ್ ನಾವು ಹೇಳಿದ್ದೀನಿ. ಅದ ಇಕ್ಷ್ವಾಗು ಅವ್ರ ಮೂಲಕ ಇಕ್ಷ್ವಾಗಕ್ಕೂ ಉಪದೇಶ ಮಾಡಿದ್ದಾರೆ. ಈ ತರ ಗುರು ಪರಂಪರೆಯಿಂದ ಈ ಉಪದೇಶಗಳು ಬರ್ತಾ ಇರುತ್ತೆ. ಇದು ಫಾಲೋ ಮಾಡಿದ್ರೆ ಒಳ್ಳೇದು. ಸೊ ಈ ತರ ಭಗವಂತ ಹೇಳ್ತಾರೆ. ಅದೇ ತರ ಇಲ್ಲಿ ಬಂದು ಯಜ್ಞಗಳು, ಯಾಕಂದ್ರೆ ಯಜ್ಞಗಳು ಯಾಕೆ ನಾವು ಮಾಡಬೇಕು, ಯಾಕಂದ್ರೆ ಅದರಿಂದ ನಮ್ಗೆ ಫಲ ಸಿಕ್ಕುತ್ತೆ. ಸೊ ಯಜ್ಞ ಫಲದಿಂದ ನಾವು ಅದು ಅನುಭವಿಸ್ತೀವಿ ಅಲ್ವಾ. ಅನುಭವಿಸೋಕ್ಕೋಸ್ಕರ ನಾವು ಈ ತರ ಯಜ್ಞಗಳು ಮಾಡಿದ್ರೆ ನಮ್ಗೆ ಈ ಫಲ ಸಿಕ್ಕುತ್ತೆ, ಅದರಿಂದ ನಾವು ಸುಖಭೋಗಗಳು ಅನುಭವಿಸಕ್ಕ. ಸೊ ಈ ತರ ಅವರವ್ರಿಗೆ ಏನ್ ಬೇಕಾಗುತ್ತೋ ಅದು ಅನುಸಾರ ಪ್ರಕಾರ ಅವರವ್ರಕ್ಕನ ಆ ಯಜ್ಞಗಳು ಈ ತರ ಎಲ್ಲ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಇದು ಬಂದು ಈ ತರ ಮನುಪುತ್ರರುಗಳು ಅವರು ಮೊಮ್ಮಕ್ಕಳು, ಮತ್ತೆ ಈ ಲೋಹಣ್ಣಿ ರಕ್ಷಿಸೋರು, ಈ ತರ ಭಗವಂತನ ಆಜ್ಞೆನಿ ಮನುಕುಳು ಏನ್ ಮಾಡ್ತಾರೆ ಎಲ್ಲರಿಗೂ ಹೇಳ್ಕೊಡ್ತಾರೆ. ಸೊ ಅದೇ ತರ ಒಂದು ನಿಮಿಷ. ಮನುಕುಳು ಇದು ಈ ಧರ್ಮ ಅನುಸಾರದೆಲ್ಲ ನಮ್ಗೆ ಬಂದು ಆ ವರ್ಣಾಶ್ರಮ ಧರ್ಮಗಳು, ಸನಾತನ ಧರ್ಮ ಇದು ಪೂರ್ತಿ ನಮ್ಗೆ ಹೇಳ್ಕೊಡ್ತಾರೆ ಯಾರು ಮನುಕುಳು. ಮತ್ತೆ ನೀವು ನೋಡಿದ್ರೆ ಸ್ವರ್ಗಲೋಹ ರಾಜ ಯಾರು ಇಂದ್ರ ಅಲ್ವಾ. ಸೊ ಅವರು ಬಂದು ಭಗವಂತ ಹತ್ರದಿಂದ ಜಾಸ್ತಿ ವರಗಳು ತಗೊಂಡಿದ್ದಾರೆ. ಸೊ ಶ್ರೇಷ್ಠವಾದ ಐಶ್ವರ್ಯಗಳು ಅನುಭವಿಸ್ತಾ ಇದ್ದಾರೆ. ಸೊ ಆ ಅನುಗ್ರಹದಿಂದ ಅವ್ರು ಏನ್ ಮಾಡ್ತಾರೆ, ಈ ತರ ಎಲ್ಲಾ ಜೀವರಾಶಿಗೂ ಮಳೆ ಕೊಡೋದು. ಸೊ ಈ ತರ ಎಲ್ಲ ಅವ್ರು ಬಂದು ಯಾರೆಲ್ಲ ಯಜ್ಞ ಮಾಡ್ತಾರೋ ಆ ಜಾಗದಲ್ಲಿ ಜಾಸ್ತಿ ಮಳೆ ಕೊಡೋದು, ಈ ತರ ಎಲ್ಲ ಅವರು ಮಾಡ್ತಾರೆ. ಅದೇ ತರ ಮನುಪುತ್ರರುಗಳು ಅದು ಬಂದು ಅವ್ರ ತಂದೆ ಯಾವ ತರ ಹೇಳ್ಕೊಟ್ಟಿದ್ರು ಅದೇ ತರ ಅವರು ಫಾಲೋ ಮಾಡ್ತಾರೆ. ಮತ್ತೆ ಭಗವಂತ ಏನ್ ಮಾಡ್ತಾರೆ, ಈ ಎಲ್ಲಾ ವಿಷಯಗಳು ಈ ಜ್ಞಾನನಿ ಒಬ್ಬೊಬ್ಬರಿಗೂ ಹೇಳ್ಕೊಡ್ತಾರೆ. ಯಾವ ತರ ಅಂದ್ರೆ ಇವಾಗ ಸಿದ್ಧರುಗಳು, ಋಷಿಗಳು, ಯೋಗಿಗಳು, ಪ್ರಜಾಪತಿಗಳು, ರಾಜಾಕ್ಗಳು. ಸೊ ಈ ತರ ಒಬ್ಬೊಬ್ರಿಗೆ ಅವ್ರು ಬಂದು ಹೇಳ್ಬಿಡ್ತಾರೆ, ನೀವು ಈ ತರ ಮಾಡ್ಬೇಕು, ನೀವು ಈ ತರ ಮಾಡಬೇಕು. ಸೊ ಒಂದೊಂದು ಯುಗಕ್ಕೂ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ಸೊ ಅದು ಪ್ರಕಾರ ಪ್ರಚಾರ ಮಾಡ್ತಾರೆ ಯಾರು. ಇವಾಗ ಭಗವಂತ ಏನ್ ಮಾಡ್ತಾರೆ, ಒಂದು ಸಿದ್ಧ ತರ ರೂಪ ತಗೊಳ್ತಾರೆ.
ಸೊ ಅವರು ಏನ್ ಮಾಡ್ತಾರೆ, ಈ ತರ ಜ್ಞಾನನೇ ಎಲ್ಲರಿಗೂ. ಅದಾದ ಎಕ್ಸಾಂಪಲ್ ಸನಕರು. ಸೊ ಭಗವಂತ ರೂಪ ಸನಕರು ಅವರೇ ಏನ್ ಮಾಡ್ತಾರೆ, ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಒಂದು ಸಿದ್ಧರು ತರ, ಸಿದ್ಧರು ಹೇಳ್ತಾರೆ ಅವರು. ಮತ್ತೆ ಕರ್ಮ ಫಲಗಳು ಯಾವ ತರ, ಕರ್ಮ ಮಾರ್ಗ ನಾವು ಯಾವ ತರ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಅವರು. ಅದೇ ತರ ಋಷಿಗಳು, ಋಷಿಗಳಲ್ಲಿ ಭಗವಂತ ಬಂದು ಯಾಜ್ಞವಲ್ಕ್ಯರಾಹ. ಇವಾಗ ಭಗವಂತ ಋಷಿ ರೂಪದಲ್ಲಿ ಯಾಜ್ಞವಲ್ಕ್ಯರಾಹ ಇದ್ದು ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ಭಗವಂತನೇ ಸಿದ್ಧರುಗಳ ರೂಪದಲ್ಲಿ ಸನಕರಾಗ ಬರ್ತಾರೆ. ಭಗವಂತನೇ ಋಷಿಗಳ ರೂಪದಲ್ಲಿ ಯಾಜ್ಞವಲ್ಕ್ಯರಾಗ ಬರ್ತಾರೆ. ಭಗವಂತನೇ ಯೋಗಿ ರೂಪದಲ್ಲಿ ದತ್ತಾತ್ರೇಯರಾಗ ಬರ್ತಾರೆ. ಭಗವಂತನೇ ಪ್ರಜಾಪತಿ ರೂಪದಲ್ಲಿ ಮರೀಚಿಯಾಗ ಬರ್ತಾರೆ. ಭಗವಂತನೇ ರಾಜನ ರೂಪದಲ್ಲಿ ಮನುಪುತ್ರರುಗಳ ರೂಪದಲ್ಲಿ ಬರ್ತಾರೆ. ಲಾಸ್ಟ್ ಭಗವಂತನೇ ಕಾಲ ರೂಪದಲ್ಲಿ ಬರ್ತಾರೆ. ಓಕೆ, ಏನೇನ್ ರೂಪ? ಸಿದ್ಧರುಗಳು, ಋಷಿಗಳು, ಯೋಗಿಗಳು, ಪ್ರಜಾಪತಿಗಳು, ರಾಜಗಳು ಮತ್ತೆ ಕಾಲ. 6 ಭಗವಂತ 6 ರೂಪಲ್ಲಿ ಬರ್ತಾರೆ. ಓಕೆ, ಮತ್ತೆ ಯಾವ ತರ ಅವರು ಏನೇನು ಹೇಳ್ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಬಂದು ಸಿದ್ಧರುಗಳ ರೂಪಲ್ಲಿ ಸನಕರಾಗ ಬಂದ್ರು. ಅವರದ್ದು ಶ್ರೇಷ್ಠವಾದ ಜ್ಞಾನನಿ ಹೇಳ್ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು ಭಗವಂತ ಬಂದು ಋಷಿಗಳ ರೂಪದಲ್ಲಿ ಯಾಜ್ಞವಲ್ಕ್ಯರಾಗ ಬಂದ್ರು. ಅವ್ರು ಬಂದು ಕರ್ಮ ಮಾರ್ಗ, ಯಾವ ತರ ನಾವು ಕರ್ಮಗಳು ಮಾಡಬೇಕು, ಶ್ರೇಷ್ಠವಾದ ಕರ್ಮ ಏನು, ಪಾಪ ಕರ್ಮ ಏನು, ಇದೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ಭಗವಂತನೇ ಯೋಗಿ ರೂಪಲ್ಲಿ ಯಾರು ದತ್ತಾತ್ರೇಯರ ಬಂದ್ರಲ್ವಾ, ಅವಾಗ ಅವರು ಅಷ್ಟಾಂಗ ಯೋಗ ಅದ ಬಗ್ಗೆ ಎಲ್ಲ ಅವರು ಹೇಳ್ಕೊಟ್ಟಿದ್ದಾರೆ. ಓಕೆ, ಮತ್ತೆ ಭಗವಂತನೇ ಪ್ರಜಾಪತಿ ಮರೀಚಿ ರೂಪಲ್ಲಿ ಬಂದ್ರು. ಯಾವ ತರ ಸಂತತಿ ಉತ್ಪತ್ತಿ ಮಾಡಬೇಕು, ಯಾವ ತರ ಸಂತತಿಗಳು ನಮ್ಗೂ ಹುಟ್ಟಬೇಕು. ಓಕೆ, ಅದು ನಮ್ಮ ಕೈಯಲ್ಲಿರುತ್ತೆ. ಯಾವ ತರ ಸಂತತಿಗಳು ನಾವು ಹುಟ್ಟಿಸ್ಕೋಬೇಕು. ಸೊ ಆ ತರ ಎಲ್ಲ ಅವರು ಹೇಳ್ಕೊಟ್ಟಿದ್ದಾರೆ. ಮತ್ತೆ ರಾಜನಾಗಿ ಭಗವಂತ ಮನುಪುತ್ರ ರೂಪಲ್ಲಿ ಇದ್ದು ಯಾವ ತರ ರಾಜಗಳಾಗಿದ್ದು ಮನುಪುತ್ರರುಗಳು ಆಗ ಇದ್ದು ಏನ್ ಮಾಡ್ತಾರೆ, ಕಳ್ಳರು, ಅಯೋಗ್ಯರು ಅವರ ಹತ್ರ ಇಂದು ಯಾವ ತರ ಪ್ರಜಾಗಳನ್ನ ರಕ್ಷಣೆ ಮಾಡಬೇಕು, ರಾಜ್ಯನ ಯಾವ ತರ ರಕ್ಷಿಸಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಲಾಸ್ಟ್ ಭಗವಂತ ಬಂದು ಕಾಲ ರೂಪಲ್ಲೇ ಇರ್ತಾರೆ. ಸೊ ಕಾಲ ರೂಪ ಅಂದ್ರೆ ಕಾಲ, ಈ ಟೈಮ್ ಹೋಗಿದ್ರೆ ಅಷ್ಟೇ, ಮತ್ತೆ ಅದು ನಾವು ಬಂದು ಲೆಕ್ಕ ಆಗಲ್ಲ. ಇವಾಗ 2025 ಮತ್ತೆ 2025 ಜನವರಿ ಬರುತ್ತಾ? ಜನವರಿ ಏನು, ಮತ್ತೆ ಅಕ್ಟೋಬರ್ ಇವಾಗ ಹೋಗಿದೆ ಅಲ್ವಾ, ಈ ಅಕ್ಟೋಬರ್ 2025 ಮತ್ತೆ ಬರಲ್ಲ ಅಲ್ವಾ. ಸೊ ಅಕ್ಟೋಬರ್ 2026 ಬರುತ್ತೆ, ಆದ್ರೆ ಮತ್ತೆ ಇದೇ ಅಕ್ಟೋಬರ್ 2025 ಬರಲ್ಲ. ಯಾಕಂದ್ರೆ ಒಂದು ಟೈಮ್ ಕಾಲ ಹೋಗಿದ್ರೆ ಹೋಯ್ತು ಅಷ್ಟೇ. ಸೊ ಈ ತರ ಭಗವಂತ ಏನ್ ಮಾಡ್ತಾರೆ, ಒಂದೊಂದು ಜಾಗ ಅವರವರ ಗುಣಗಳು ಪ್ರಕಾರ ಎಲ್ಲಾನು ಚೇಂಜ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕಾಲ ಏನ್ ಮಾಡುತ್ತೆ, ಏನಾದ್ರು ಒಂದು ಸಂತೋಷ ಬಂದಿರ್ಬೋದು, ಆದ್ರೆ ಅದು ಯಾವಾಗ ಶಾಶ್ವತವಾಗಿರುತ್ತಾ? ಇರಲ್ಲ, ಚೇಂಜ್ ಆಗುತ್ತೆ. ಮತ್ತೆ ಕೆಲವ್ರಿಗೂ ಜಾಸ್ತಿ ದುಃಖಲ್ಲಿರ್ತಾರೆ, ಆ ದುಃಖ ಯಾವಾಗ ಇರುತ್ತೆ ಏನು ಇಲ್ವೇ, ಅದು ಚೇಂಜ್ ಆಗುತ್ತೆ. ಸೊ ಇದೆ ಎಲ್ಲ ಚೇಂಜ್ ಮಾಡೋದೇನು ಕಾಲ ಅಲ್ವಾ. ಯಾಕಂದ್ರೆ ಇದು ಶಾಶ್ವತ ಆಗಿರೋ ಕಾಲ ಎಲ್ಲಾನು ಚೇಂಜ್ ಮಾಡ್ತಾ ಇರುತ್ತೆ. ಸೊ ಈ ತರ ಈ ಭೌತಿಕ ಲೋಕವೇ ಏನು, ಈ ಪ್ರಜೆಗಳು ಈ ತರ ಭೌತಿಕ ಮಾಯೆ ಒಳಗಡೆ ಸಿಕ್ಕಾಕೊಳ್ತಾರೆ. ಪರಮ ಸತ್ಯವಾಗಿ ಇರೋ ವಿಷಯ ಭಗವಂತನ್ನೇ ಅಷ್ಟೊಂದು ಶ್ರೇಷ್ಠನು, ಎಲ್ಲಕ್ಕೂ ಮೂಲ ಅವನೇ. ಎಲ್ಲ ತತ್ವಾರ್ಥ ಮೂಲವಾಗಿದ್ದು ಎಲ್ಲ ನಡೆಸೋದು ಎಲ್ಲ ಭಗವಂತನೇ. ನಮಗೂ ಇದಾಗಲ್ಲ ಹೇಳಕ್ಕಾಗತ್ತೆ, ಆದ್ರೆ ಭಗವಂತನಿಗೆ ಆ ತರ ಏನೇ ಇಲ್ಲ. ಇವಾಗ ಬ್ರಹ್ಮಣ ಒಂದು ಡೇ, ಒಂದು ದಿನಲ್ಲಿ
1000 ಚತುರ್ಯುಗಗಳು ಬರುತ್ತೆ. ಆ 1000 ಚತುರ್ಯುಗಲ್ಲಿ ಏನು 14 ಮನುಕುಲು ಬರ್ತಾರೆ. 14 ಮನುಕುಲು ಬರ್ತಾರೆ. ಆ 14 ಮನುಕುಲಕ್ಕೂ ಭಗವಂತ ಬಂದು ಏನು ಅವತಾರ ತಗೊಳ್ತಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಅದೆಲ್ಲ ತೀರ್ಸಕ್ಕೋಸ್ಕರ. ಸೊ ಈ ತರ ನಾವು ಏನು ಭಗವಂತ ಬಂದು ಒಂದೊಂದು ಮನು ಟೈಮಲ್ಲಿ ಹಂಸ ಅವತಾರ ತಗೊಳ್ತಾರೆ. ಅದು ಬಿಟ್ಟು ಮತ್ತೆ ಒಂದೊಂದು ಯುಗ ಅವತಾರ ತಗೊಳ್ತಾರೆ, ಗುಣ ಅವತಾರ, ಎಷ್ಟೋ ಭಗವಂತ ಅವತಾರಗಳು ಅನ್ಲಿಮಿಟೆಡ್. ಸೊ ಅದೇ ತರ ಅದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಬಟ್ ಇದೆಲ್ಲ ನಾವು ಏನ್ ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೆ ಭಗವಂತನ್ ಏನ್ ಬೇಕಂದ್ರೆ ಮಾಡೋಕ್ಕಾಗುತ್ತೆ. ಓಕೆ, ಸೊ ಇವಾಗ 14 ಅಧ್ಯಾಯ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 15 ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.